ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಪ್ಪಿಗೆ ನೀಡಿದ್ದಕ್ಕೆ ಈಗ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಜನಪರ ಕಾನೂನು ಅವಶ್ಯಕತೆ ಇದೆ. ಕಿರುಕುಳ ನೀಡೋದನ್ನ ಹದ್ದು ಬಸ್ತಿನಲ್ಲಿಡಬೇಕು. ಹಾಗಾಗಿ ಈ ಕಾನೂನು ಬೇಕೇ ಬೇಕಾಗಿತ್ತು. ರಾಜ್ಯಪಾಲರು ಅಂಕಿತ ಹಾಕಿದ್ದಕ್ಕೆ ಅಭಿನಂದನೆ ಅಂತ ಎಚ್.ಕೆ. ಪಾಟೀಲ್ ಕಾನೂನು ಸಚಿವ ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ. ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವ ಬಗ್ಗೆ ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಪ್ಪಿಗೆ ನೀಡಿದ್ದಕ್ಕೆ ಈಗ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಜನಪರ ಕಾನೂನು ಅವಶ್ಯಕತೆ ಇದೆ. ಕಿರುಕುಳ ನೀಡೋದನ್ನ ಹದ್ದು ಬಸ್ತಿನಲ್ಲಿಡಬೇಕು. ಹಾಗಾಗಿ ಈ ಕಾನೂನು ಬೇಕೇ ಬೇಕಾಗಿತ್ತು. ರಾಜ್ಯಪಾಲರು ಅಂಕಿತ ಹಾಕಿದ್ದಕ್ಕೆ ಅಭಿನಂದನೆ ಅಂತ ಎಚ್.ಕೆ. ಪಾಟೀಲ್ ಕಾನೂನು ಸಚಿವ ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ. ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವ ಬಗ್ಗೆ ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಪ್ಪಿಗೆ ನೀಡಿದ್ದಕ್ಕೆ ಈಗ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಜನಪರ ಕಾನೂನು ಅವಶ್ಯಕತೆ ಇದೆ. ಕಿರುಕುಳ ನೀಡೋದನ್ನ ಹದ್ದು ಬಸ್ತಿನಲ್ಲಿಡಬೇಕು. ಹಾಗಾಗಿ ಈ ಕಾನೂನು ಬೇಕೇ ಬೇಕಾಗಿತ್ತು. ರಾಜ್ಯಪಾಲರು ಅಂಕಿತ ಹಾಕಿದ್ದಕ್ಕೆ ಅಭಿನಂದನೆ ಅಂತ ಎಚ್.ಕೆ. ಪಾಟೀಲ್ ಕಾನೂನು ಸಚಿವ ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ. ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವ ಬಗ್ಗೆ ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು ಆರ್ಡಿನೆನ್ಸನ್ನು ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಪ್ಪಿಗೆ ನೀಡಿದ್ದಕ್ಕೆ ಈಗ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಜನಪರ ಕಾನೂನು ಅವಶ್ಯಕತೆ ಇದೆ. ಕಿರುಕುಳ ನೀಡೋದನ್ನ
ಹದ್ದು ಬಸ್ತಿನಲ್ಲಿಡಬೇಕು. ಹಾಗಾಗಿ ಈ ಕಾನೂನು ಬೇಕೇ ಬೇಕಾಗಿತ್ತು. ರಾಜ್ಯಪಾಲರು ಅಂಕಿತ ಹಾಕಿದ್ದಕ್ಕೆ ಅಭಿನಂದನೆ ಅಂತ ಎಚ್.ಕೆ. ಪಾಟೀಲ್ ಕಾನೂನು ಸಚಿವ ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ. ಮೊದಲು ಈ ಅಧ್ಯಾದೇಶವನ್ನು, ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ, ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು, ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಒಪ್ಪಿಗೆ ನೀಡಿದ್ದಕ್ಕೆ ಈಗ ರಾಜ್ಯಪಾಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇಂತಹ ಜನಪರ ಕಾನೂನು ಅವಶ್ಯಕತೆ ಇದೆ. ಕಿರುಕುಳ ನೀಡೋದನ್ನ ಹದ್ದು ಬಸ್ತಿನಲ್ಲಿಡಬೇಕು. ಹಾಗಾಗಿ ಈ ಕಾನೂನು ಬೇಕೇ ಬೇಕಾಗಿತ್ತು. ರಾಜ್ಯಪಾಲರು ಅಂಕಿತ ಹಾಕಿದ್ದಕ್ಕೆ ಅಭಿನಂದನೆ ಅಂತ ಎಚ್.ಕೆ. ಪಾಟೀಲ್ ಕಾನೂನು ಸಚಿವ ಅಭಿನಂದನೆ ತಿಳಿಸಿದ್ದಾರೆ ರಾಜ್ಯಪಾಲರಿಗೆ. ಮೊದಲು ಈ ಅಧ್ಯಾದೇಶವನ್ನು, ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಒಪ್ಪಿಗೆ ನೀಡಿರುವಂಥದ್ದಕ್ಕಾಗಿ ಈ ಬಡವರ ಪರ, ಜನಪರವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನು ಒಪ್ಪಿಗೆ ನೀಡಿರುವ ರಾಜ್ಯಪಾಲರಿಗೆ ನಾನು ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ. ಜೊತೆಗೆ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಕಾನೂನು ಅವಶ್ಯ ಇದೆ. ಮೊಟ್ಟ ಮೊದಲು ಈ ಅಧ್ಯಾದೇಶವನ್ನು, ಆರ್ಡಿನೆನ್ಸನ್ನು, ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರು ಗೊತ್ತಿರಲ್ಲ, ಅವರು ಹೋಗಿ ಜನಕ್ಕೆ ಸಮಸ್ಯೆ ಮಾಡ್ತಾ ಇದ್ರು, ಕಿರುಕುಳ ಕೊಡ್ತಾ ಇದ್ರು. ಹಾಗಾಗಿ ಆ ರೀತಿ ನೇಮಕ ಮಾಡಲ್ಲ, ನಿಮ್ಮ ಫೈನಾನ್ಸ್ ಸಿಬ್ಬಂದಿಯನ್ನೇ ಕಳಿಸಿ ನಿಯಮದ ಪ್ರಕಾರ ಸಾಲವನ್ನ ಕೇಳಬೇಕಾಗುತ್ತೆ. ಈ ಅಂಶಗಳನ್ನ ಮೈಕ್ರೋ ಫೈನಾನ್ಸ್ನವರು ಚಾಚು ತಪ್ಪದೆ ಪಾಲನೆ ಮಾಡಲೇಬೇಕಾದ ಅನಿವಾರ್ಯತೆ.